ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ. ಯಾರು ಇಷ್ಟ? ನಮಗೆ ಗಿಲ್ಲಿ ಇಷ್ಟ. ಯಾಕೆಂದರೆ ಅವರು ಬಿಗ್ ಬಾಸಲ್ಲಿ ಎಲ್ಲ ಅರ್ಥ ಮಾಡ್ಕೊಂಡಿರೋದಕ್ಕೂ ಇವ್ರು ಅರ್ಥ ಮಾಡ್ಕೊಳ್ಳೋದಕ್ಕೂ ಬೇರೆ ಐತೆ. ಅವ್ರು ಬಿಗ್ ಬಾಸಲ್ಲಿ ಇರೋರು ಎಲ್ಲ ಅರ್ಥ ಮಾಡ್ಕೊಂಡಿರೋದು ಯಾವ ಥರ ಅಂದರೆ ಗಿಲ್ಲಿಗೇನು ಅರ್ಥ ಆಗಲ್ಲ ಅಂತ. ಬಟ್ ಆದರೆ ಅದಲ್ಲ, ಗಿಲ್ಲಿಗೆ ತುಂಬ ಅರ್ಥ ಆಗುತ್ತೆ. ಆದರೆ ಅವ್ನು ಯಾರಿಗೂ ತೋರಿಸ್ಕೊಳ್ಳಲ್ಲ. ಕಾಮಿಡಿಲಿ ಎಲ್ಲರಿಗೂ ಶಾಲಾ ಸುತ್ಕೊಂಡು ಹೊಡೆದಂಗೆ ಹೊಡಿತಾನೆ. ಅದು ಅವ್ನು ಗಿಲ್ಲಿ ಪರ್ಫೆಕ್ಟ್ ಇದರಲ್ಲಿ ಅವ್ನು ನನಗೆ ತುಂಬ ಇಷ್ಟ ಗಿಲ್ಲಿ. ಯಾಕೆಂದರೆ ಒಂದು ಮೈಂಡು ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅವ್ನು ಭಾರಿ ತಲೆ ಓಡಿಸ್ಬಿಟ್ಟು ಪ್ರತಿಯೊಂದು ಏನು ಮಾಡಬೇಕು ಅಂದರೂ ಇದು ಮಾಡೋದವನು. ಈಗ ಒಂದು ಟಾಸ್ಕ್ ಕೊಟ್ಟರು ಅಷ್ಟೇ, ಮತ್ತೊಂದು ಉಸ್ತುವಾರಿ ಮಾಡ್ಬೇಕಾದ್ರೂ ಅವ್ನು ಕರೆಕ್ಟಾಗಿ ಮಾಡ್ತಾನೆ. ಬಟ್ ಅವ್ರು ಆಪೋಸಿಟಲ್ಲಿ ಬರೋರು. ಆದರೆ ಹೇಳ್ಬೇಕು ಅಂದರೆ ಅಶ್ವಿನಿ ಗೌಡ ಅವ್ರಿಗೆ ಅಶ್ವಿನಿ ಇದೆಯಾ ಸ್ವಲ್ಪ ಮಿಸ್ಟೇಕ್ ಆಗೋಯ್ತು. ಅಶ್ವಿನಿ ಗೌಡ ಇದ್ದಾರಲ್ಲ, ಅವರಿಂದ ಅವರು ಅಶ್ವಿನಿ ಗೌಡ ಸಣ್ಣ ಜಗಳನ ದೊಡ್ಡದು ಮಾಡ್ತಾರೆ. ಅದರಿಂದ ಗಿಲ್ಲಿ ಅವ್ರಿಗೆ ಜಾಸ್ತಿ ಜಗಳ ಮಾಡೋದು ಅವ್ರ ಜೊತೆಯಿಂದ. ಹಂಗಾಗಿ ನಮಗೆ ಗಿಲ್ಲಿ ತುಂಬ ಇಷ್ಟ. ಅವರೇ ಗೆಲ್ಲೋದು ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕೇನು ಆಗುತ್ತೆ ಅಂತ ಸಪೋರ್ಟ್ ಮಾಡೋದು. ಗಿಲ್ಲಿನ ದ್ವೇಷ ಮಾಡ್ಕೊಂಡೇ ಬರ್ತಾರೆ. ಆದರೆ ಗಿಲ್ಲಿ ಅವರು ಮಾಡಲ್ಲ. ಅಂದರೆ ಸರ್, ಗಿಲ್ಲಿ ಯಾರನ್ನೂ ದ್ವೇಷ ಮಾಡ್ತಿಲ್ಲ ಅಲ್ಲಿ. ಬಟ್ ಅವ್ನು ಕಾಮಿಡಿ ಮಾತಾಡ್ತಾ ಇದ್ದಾನೆ ಗೊತ್ತಾ, ಅದು ಅವನ್ನ ದ್ವೇಷ ಮಾಡುತ್ತೆ ಅಂತ ಅವ್ರಿಗೆ ಅನಿಸುತ್ತೆ ಅಷ್ಟೇ. ಬಟ್ ಅವ್ನು ಯಾರಿಗೂ ದ್ವೇಷ ಮಾಡ್ತಾ ಇಲ್ಲ ಸರ್. ಅವನು ಎಲ್ಲರನ್ನೂ ಒಂದೇ ರೀತಿ ನೋಡ್ತಾ ಇರೋದು. ಬಟ್ ಅವ್ನು ಕಾಮಿಡಿ ಮಾಡೋದ್ರಿಂದ ಎಲ್ಲರಿಗೂ ಇದು ಒಂಥರ ಅವ್ನು ಕಾಮಿಡಿ ಮಾಡ್ತಾನಲ್ಲ, ಹಂಗಾಗಿ ಅವ್ರಿಗೆ ಒಂಥರ ಜಿಗುಸ್ತೆ ಬಂದಂಗೆ ಆಗುತ್ತೆ ಅವರಿಗೆಲ್ಲ. ಹಾಗೆ ಹಂಗಾಗಿ ಅವರು ದ್ವೇಷ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಅಶ್ವಿನಿ ಅವರು ಇದ್ರೇನೆ ಗಿಲ್ಲಿ ಚೆನ್ನಾಗಿ ಆಡ್ಲಿಕ್ಕೆ ಸಾಧ್ಯ. ಯಾಕಂದರೆ ಅವರಿಬ್ಬರು ಜಗಳ ಇರ್ತೇ ಇರಬೇಕು, ಕೊನೆಯವ್ರಿಗೂ ಇರಬೇಕಂತಾರೆ. ನಿಮ್ಗೇನು ಅನಿಸುತ್ತೆ ಅವ್ರು ಆ ಥರ? ಅಶ್ವಿನಿ ಅವರಿದ್ದರೆ ಕೊನೆಯವ್ರಿಗೂ ಇಲ್ಲಾಂದ್ರೂ ಆಡ್ತಾನೆ. ಅಶ್ವಿನಿ ಅವ್ರು ಇಲ್ಲ ಅಂತೇನಿಲ್ಲ. ಬಟ್ ಇದ್ರೆ ಕಾಲು ಕರ್ಕೊಂಡು ಹೋಗೋದು ಜಾಸ್ತಿ. ಇವನೇ ಕಾಲು ಕರ್ಕೊಂಡು ಬೇಕಾದ್ರೆ ಜಗ್ಲಿಗೆ ಹೋಗ್ತಾನೆ. ಅವರು ಸುಮ್ಮನೆ ಇರಲ್ಲ ಸರ್. ಅವರು ಮತ್ತು ಜಾನ್ವಿ ಅವರಿಬ್ಬರು ಸೇರಿ ಕಿತಾಪತಿ ಮಾಡ್ತಾನೆ ಇರ್ತಾರೆ ಪಾಪ ಗಿಲ್ಲಿಗೆ ಯಾವಾಗೂ. ಹಂಗಾಗಿ ಅವ್ನು ಗಿಲ್ಲಿನೂ ಅದೇ ಥರ ಮಾಡ್ತಾರೆ. ತುಂಬ ಸರಿ ಹೇಳಿದ್ದಾರೆ ಜಾನ್ವಿಯವರು, ನೀವು ಇಬ್ಬರು ಬಿಟ್ಟು ಬೇರೆ ಬೇರೆ ಆಟ ಆಡಿ ಅಂತ ಹೇಳಿದ್ದಾರೆ ಸರ್. ಈಗ ಅಶ್ವಿನಿ ಬೇರೆ ಬಿಟ್ಟು ಬೇಕಾದ್ರೆ ಆಡ್ಬೋದು, ಜಾನ್ವಿ ಬಿಟ್ಟು ಆಡೋಕ್ಕಾಗಲ್ಲ. ಏಕೆಂದರೆ ಜಾನ್ವಿ ಒಬ್ಬರು ಸಪೋರ್ಟ್ ಇರಲೇಬೇಕು. ಹಂಗಾಗಿ ಹುಟ್ಟಾಗಿಂದನೂ ಬಿಗ್ ಬಾಸ್ಗೆ ಹೋದಾಗಿಂದನೂ ಅವರಿಬ್ಬರು ಜೊತೆಗೆ ಆಡ್ತಿದ್ದಾರೆ, ಜೊತೆಗೆ ಕಿತಾಪತಿ ಮಾಡ್ಬೇಕಾದ್ರೆ ಮಾಡ್ತಿದ್ದಾರೆ ಅವರು. ಹಂಗಾಗಿ ಜಾನ್ವಿನೂ ನನಗೆ ಅಷ್ಟು ಲೈಕ್ ಇಲ್ಲ ಸರ್. ಜಾನ್ವಿ ಫಸ್ಟ್ ಈ ವಾರ ಅವಳೇ ಬತ್ತಾಳೆ ಅಂದ್ಕೊಂಡಿದ್ದೆ ಆಚೆಗೆ, ಬಟ್ ಬಂದಿಲ್ಲ ಅವರ ವಾರ. ಸರ್ ಅಲ್ಲಿ ಆಟ ಆಡ್ತಾನೆ ಇಲ್ಲ ಅಂದರೆ ಅಭಿ. ಮೊನ್ನೆ ಏನೋ ಇದರಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ. ಬಂದು ಯಾವುದೋ ಸಿಲ್ಲಿ ಕ್ವಶನ್ ಕೇಳ್ಬಿಟ್ಟು ಕ್ಯಾಪ್ಟನ್ ಆಗಿರೋದು. ಹಂಗಾಗಿ ಕ್ಯಾಪ್ಟನ್ ಆಗಿ ಅಭಿ ಏನೂ ಆಡ್ತಿಲ್ಲ. ಬಟ್ ಅವ್ನಿಗೆ ಹೇಳ್ಬೋದು ಎಲ್ಲರೂ. ಅದ್ರಿಗೆ ಅಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಪಾರ್ಟಿಸಿಪೆಂಟಲ್ಲಿ ಅಭಿ ಒಬ್ಬನೇ ಜಾಸ್ತಿ ವೀಕ್ ಅನಿಸುತ್ತೆ ನನ್ನ ಪ್ರಕಾರ. ಧ್ರುವಂತ್ ಧ್ರುವಂತ್ ಆಡ್ತಿದ್ದಾನೆ ಇಲ್ಲ ಅಂದಿಲ್ಲ. ಬಟ್ ಅವ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗಂದರೆ 6 ಕೊಟ್ರೆ ಅದೇ ಕಡೆ 3 ಕೊಟ್ರೆ ಸೊಸೈಟಿ ಕಡೆ. ಇವಾಗ ನಂಗೆ ಚೆನ್ನಾಗಿದ್ದರೆ ನಂತೂ ಚೆನ್ನಾಗಿರ್ತಾನೆ. ಮತ್ತು ನಂತವೇನೋ ತಪ್ಪಾಯ್ತು ಅಂದರೆ ಅವ್ರದ್ದು ಹೋಗ್ಬಿಟ್ಟು ಅವ್ರದ್ದು ಚೆನ್ನಾಗಿರ್ತಾನೆ, ಅವ್ರದ್ದು ತಪ್ಪಾಯ್ತು ಮತ್ತೆ ನಮ್ಮ ಹತ್ರನೇ ಬರ್ತಾನೆ. ಅಷ್ಟೇ ಅವನು. ಈಗ ಅಶ್ವಿನಿ ಜಾನ್ವಿ ಸವಾಸ ಬಿಟ್ಟರೆ ಆಡಲ್ಲ. ಅಶ್ವಿನಿ ಆಡ್ಬೋದು. ಅಶ್ವಿನಿ ಯಾರು ಆಡ್ತಾರೆ, ಆಡ್ಬೋದು. ಬಟ್ ಅದು ಅವ್ರ ಮೈಂಡ್ ಸರ್, ಅದೇನು ಮಾಡೋಕ್ಕಾಗಲ್ಲ. ಅವ್ರು ಬಿಟ್ಟು ಬರೋಲ್ಲ. ಈಗ ಬಿಟ್ಟಿರ್ತಾರೆ ಅಂದ್ಕೊಳ್ಳಿ, ಬೇಕಾದ್ರೆ ಈಗ 3ನೇ ಜೊತೆಗೆ ಇರ್ತಾರೆ. ಈಗ ಅವರಿಬ್ಬರು ಜಾನ್ವಿನೂ ಮತ್ತು ಅಶ್ವಿನಿ ಅವ್ರನ್ನ ಬಿಡ್ತಾರೆ ಅಂದ್ಕೊಳ್ಳಿ. ಮತ್ತು ಧ್ರುವಂತ್ ಬೇರೆಯವ್ರ ಜೊತೆ ಹೋಗಿದ್ರೆ ಅವ್ರದ್ದು ಜಗಳ ಆಡ್ಕೊಂಡು ಮತ್ತೆ ಇವ್ರ ಹತ್ರನೇ ಬರ್ತಾರೆ ಅವರು. ಅದು ನಡೀತಿರೋದು ಬಿಗ್ ಬಾಸ್ ಇದರಲ್ಲಿ ಧ್ರುವಂತ್ ಅವ್ರದ್ದು. ಬಟ್ ಅವನು ತುಂಬ ಕನ್ಫ್ಯೂಸಾಗಿ ಮಾಡ್ಕೊಂಡು ಆಟಾಡ್ತಿರೋದು. ಅಂದರೆ ಏನು ಬಾಯಿಗೆ ಏನು ಬರ್ತದೋ ಆ ಕ್ಷಣದಲ್ಲಿ ಏನು ಮಾತು ಬರುತ್ತೋ ಅದೇ ಮಾತು ಮಾತ್ರ ಆಡೋದು, ಬೇರೆ ಏನು ಮಾತು ಆಡಲ್ಲ. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.